ಸೊ ಗೈಸ್, ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಏನಿದೆ ಒಂದು ನೋ ಪಾರ್ಕಿಂಗ್ ಝೋನಲ್ಲಿ ಅಥವಾ ಇಲ್ಲಿಗಲ್ ಪಾರ್ಕಿಂಗ್ ಏನು ಮಾಡಿ ಹೋಗಿರ್ತಾರೆ ಅಂಥ ಒಂದು ವೆಹಿಕಲನ್ನು ಟೋಯಿಂಗ್ ಸಿಸ್ಟಮನ್ನು ತಿರ್ಗಾ ಸ್ಟಾರ್ಟ್ ಮಾಡಿದೆ. ಏಪ್ರಿಲ್ 5ನೇ ತಾರೀಕಿನಿಂದಲೇ ಇದು ಸ್ಟಾರ್ಟ್ ಆಗಿದೆ. ಈ ಸಾರಿ GB ಅಂದರೆ ಗ್ರೇಟರ್ ಬೆಂಗಳೂರು ಏನಿರುತ್ತೆ, ಸೊ ಅದ್ರ ಜೊತೆಗೆ ಕೊಲಾಬ್ರೇಷನಲ್ಲಿ ಸ್ಟಾರ್ಟ್ ಮಾಡಿದೆ ಬೆಂಗಳೂರು ಟ್ರಾಫಿಕ್ ಪೊಲೀಸು. ಸೊ ದ್ಯಾಟ್ ಅಂದರೆ ಲೈಕ್ ಇಲ್ಲಿಗಲ್ ಪಾರ್ಕಿಂಗ್, ರೋಡ್ ಮೇಲೆ ಪಾರ್ಕ್ ಮಾಡಿ ಹೋಗೋದಾಗಲಿ, ಕಾರ್ಗಳು ನೀವು ನೋಡಿರ್ತೀರ ರೋಡ್ಗಳಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಪಾರ್ಕ್ ಮಾಡಿ ಹೋಗಿಬಿಟ್ಟಿರ್ತಾರೆ, ಟ್ರಾಫಿಕ್ಗಳು ಜಾಮ್ ಆಗುತ್ತೆ, ರೈಟ್. ಸೊ ಅದಕ್ಕೋಸ್ಕರ ಇದೊಂದು ಟೋಯಿಂಗ್ ಸಿಸ್ಟಮ್ ಮೊದಲು ಇತ್ತು, ಬಟ್ 2022 ಐ ಥಿಂಕ್ ಇದು ಬ್ಯಾನ್ ಆಗಿತ್ತು ಅನಿಸುತ್ತೆ, ಬಂದ್ ಮಾಡಲಾಗಿತ್ತು. ಲೈಕ್ ಸುಮಾರು ಕಂಪ್ಲೇಂಟ್ಸ್ಗಳು ಬರ್ತಾಯಿತ್ತು. ಆಮೇಲೆ ಲೈಕ್ ಅನೌನ್ಸ್ ಮಾಡ್ದೇನೆ ಅವ್ರು ಆ್ಯಕ್ಚುಲಿ ಟೋ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ಅನೌನ್ಸ್ ಮಾಡಬೇಕು, ಟೈಮ್ ಕೊಡಬೇಕು. ಲೈಕ್ ತೆಗಿಲಿಲ್ಲ ಅಂತಂದರೆ, ಯಾರು ಇಲ್ಲ ಅಂದರೆ ಗಾಡಿಯಲ್ಲಿ ಪಾರ್ಕ್ ಮಾಡಿ ಹೋಗಿಬಿಟ್ಟಿದ್ರು ಅಂದರೆ ಅವಾಗ ಅವ್ರು ಎತ್ಕೊಂಡು ಹೋಗ್ಬೋದು. ಬಟ್ ಆದರೆ ಅನೌನ್ಸ್ ಮಾಡ್ದೇನೆ ತೆಗೆದು ಹೋಗೋದು, ಆಮೇಲೆ ಸುಮಾರು ಹರಾಸ್ಮೆಂಟ್ಗಳಾಗ್ತಾಯಿತ್ತು ಪಬ್ಲಿಕ್ಗೆ. ಓಡಿ ಬಂದರೂ ಕೂಡ ಆವಾಗ ಅದು ಎತ್ಕೊಂಡು ಹೋಗ್ತಾಯಿದ್ರು, ಕೇಳ್ತಾ ಇರಲಿಲ್ಲ. ಸೊ ಹೀಗಾಗಿಬಿಟ್ಟು ಸುಮಾರು ಕಂಪ್ಲೇಂಟ್ಗಳಾಗಿದ್ದರಿಂದ ಅದನ್ನು ಬಂದ್ ಮಾಡಲಾಗಿತ್ತು. ಬಟ್ ಈಗ ತಿರ್ಗಾ ಸುಮಾರು ಟ್ರಾಫಿಕ್ ಜಾಮ್ಗಳಾಗ್ತಾಯಿದೆ ಸಿಟಿಗಳಲ್ಲೆಲ್ಲ. ನೀವು ನೋಡ್ಬೋದು, ರೋಡ್ಗಳ ಮೇಲೆ ಎಲ್ಲಿ ಬೇಕಂದ್ರೆ ಗಾಡಿಗಳು ಪಾರ್ಕ್ ಮಾಡಿ ಹೋಗಿರ್ತಾರೆ, ಯಾರು ಹೇಳೋದನ್ನು ಕೇಳೋರಿಲ್ಲ. ಸೊ ಹಾಗಾಗಿ ಇದೊಂದು ತಿರ್ಗಾ ಸ್ಟಾರ್ಟ್ ಮಾಡಿದರೆ ಒಳ್ಳೆಯ ಒಂದು ನಿರ್ಧಾರ ಗೌರ್ಮೆಂಟಿದ್ದು. ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ಬೇಕಾಗಿತ್ತು ಸಿಟಿಗೆ ಟೋಯಿಂಗು. ಈಗ ಸಿಟಿಯಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಏಪ್ರಿಲ್ 5ನೇ ತಾರೀಕಿನಿಂದ ಸುಮಾರು ಕಡೆ ಮೇನ್ ಸಿಟಿಯಲ್ಲಿ. ಇದು ಕಂಪ್ಲೀಟ್ ಓವರಾಲ್ ಬೆಂಗಳೂರು GB ಅಂದರೆ ಈ ಒಂದು BBMP ಏರಿಯಾ ಏನು ಕವರ್ ಆಗುತ್ತೆ ಅದೆಲ್ಲ ಕೂಡ ಇದು ಇನ್ಕ್ಲೂಡಿಂಗ್ ಲೈಕ್ ವಾಟ್ ಯು ಕಾಲ್ ದ್ಯಾಟ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಆ್ಯಂಡ್ GBA ಎರಡೂ ಸೇರಿಬಿಟ್ಟು ಈ ಒಂದು ಕಾರ್ಯನ ಈ ಸಾರಿ ಮಾಡಲಿದೆ. ಅಂದರೆ ಇದರಲ್ಲಿ ಯಾರೋ ಪ್ರೈವೇಟ್ ಮಾಫಿಯಾ, ಟೋಯಿಂಗ್ ಮಾಫಿಯಾ ಅಂತ ಏನು ಹೇಳ್ತಾ ಇದ್ವಿ ನಾವು ಮೊದಲು, ಬೇರೆಯವರಿಗೆ ಕೊಟ್ಬಿಟ್ಟು ಕಾಂಟ್ರಾಕ್ಟ್ ಕೊಟ್ಬಿಟ್ಟು. ಸೊ ಕಾಂಟ್ರಾಕ್ಟ್ ಸಿಸ್ಟಮ್ ಈ ಸಾರಿ ಇರೋದಿಲ್ಲ. ಈ ಸಾರಿ ಇವರೇ ಸ್ವಂತ ಮಾಡೋರಿದ್ದಾರೆ. ಹಾಗಾಗಿ ನೀವೇನಾದರೂ ರೋಡ್ ಮೇಲೆ ಪಾರ್ಕ್ ಮಾಡಿ ಹೋಗೋರಿದ್ದರೆ, ಎಸ್ಪೆಷಲಿ ಸಿಟಿಯಲ್ಲಿ ಇರ್ತಾಯಿದ್ರೆ ಅವ್ರಿಗೆ ಇದೊಂದು ವಾರ್ನಿಂಗು. ಆ್ಯಂಡ್ ಈ ಸಾರಿ ತುಂಬ ಸಿಸ್ಟಮೆಟಿಕ್ಕಾಗಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಈ ಸಾರಿ CCTV ಇರುತ್ತೆ ಗಾಡಿಗಳಲ್ಲಿ. ಆ್ಯಂಡ್ ಆಮೇಲೆ ಆಫೀಸರ್ಸ್ ಏನು ಇದನ್ನು ಕಾರ್ಯನಿರ್ವಹಿಸ್ತಾ ಇರೋದು ಅವರಿಗೆ ಬಾಡಿ ಕ್ಯಾಮ್ ಕೂಡ ಅಳವಡಿಸಲಾಗಿರುತ್ತೆ, ಬಾಡಿ ಕ್ಯಾಮ್ರಾ. ಸೊ ಆ್ಯಂಡ್ ಅದಕ್ಕಿಂತ ಮುಂಚೆ ಗಾಡಿ ಎತ್ತೋಕ್ಕಿಂತ ಮುಂಚೆ ಅನೌನ್ಸು ಮಾಡಲಾಗುತ್ತೆ, ಅನೌನ್ಸ್ ಮಾಡಬೇಕು ಕೂಡ. ಸೊ ಒಂದು ವೇಳೆ ಎತ್ತಿಲ್ಲ ಅಂದರೆ, ಅಲ್ಲಿ ಯಾರು ಎತ್ತಿಲ್ಲ ಅಂತಂದರೆ ಆಗ ಮಾತ್ರ ಗಾಡಿನ ಟೋ ಮಾಡ್ಬೋದು. ಸೊ ಟೋ ಮಾಡಿದ್ರೆ ಟೋಯಿಂಗ್ ಚಾರ್ಜು ಪ್ಲಸ್ ಅದೇನೊಂದು ಫೈನ್ ಇರುತ್ತೆ, 500-1000 ರೂಪೀಸ್ ಏನು ಫೈನ್ ಇರುತ್ತೆ, ಅದನ್ನು ನೀವು ಕಾರ್ಗೆ 1000 ಇದೆ, ಆಮೇಲೆ ಬೈಕ್ಗೆ 500 ಇದೆ. ಸೊ ಅದನ್ನು ಕಟ್ಟಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಅಪ್ಡೇಟ್ ಇತ್ತು ಟೋಯಿಂಗ್ ಬಗ್ಗೆ. ಸೊ ಟೋಯಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ತಿರ್ಗಾ. ಸೊ ಹುಷಾರಾಗಿರಿ ನೀವು, ಸ್ಪೆಷಲಿ ಸಿಟಿಯಲ್ಲಿ ಓಡಾಡ್ತಾ ಇದ್ದವರಿಗೆ ಮಾತ್ರ. ಓಕೆ, ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಥಿಂಕ್ ಈ ಒಂದು ಚಿಕ್ಕ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಅನಿಸಿದೆ ಅನ್ಕೋತೀನಿ. ಹಿಟ್ ದ ಲೈಕ್ ಬಟನ್, ಶೇರ್ ವಿಡಿಯೋ, ಸಬ್ಸ್ಕ್ರೈಬ್.